ಓಂ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಒಂದು ಸಣ್ಣ ರಂಧ್ರ ಹಡಗಿನ ದಿಕ್ಕನ್ನೇ ಬದಲಾಯಿಸುವಂತೆ ಒಂದು ಋಣಾತ್ಮಕ ಆಲೋಚನೆ, ಒಂದು ನೆಗೆಟಿವ್ ಥಿಂಕಿಂಗ್ ಸುಂದರವಾದಂತಹ ಬದುಕಿಗೆ ಕಂಟಕವಾಗುತ್ತದೆ. ಆದ್ದರಿಂದ ನೆಗೆಟಿವ್ ಆಲೋಚನೆಗಳಿಂದ ದೂರವಿರಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಕಟಕ ರಾಶಿಯವರ 2025ರಿಂದ 2030 5 ವರ್ಷಗಳ ರಾಶಿ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. 4 ಪ್ರಮುಖ ಗ್ರಹಗಳಾದಂತಹ ಗುರುಗ್ರಹ, ಶನಿಗ್ರಹ, ರಾಹುಕೇತು ಗ್ರಹಗಳ ಗೋಚಾರದ ಆಧಾರದ ಮೇಲೆ ಇವತ್ತಿನ ಪ್ರಿಡಿಕ್ಷನ್ ಕೊಡಲಾಗಿದೆ. ಈ 4 ಪ್ರಮುಖ ಗ್ರಹಗಳು ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ ಅಂತ ನೋಡೋಣ. ಕಟಕ ರಾಶಿಗೆ ಪ್ರಸ್ತುತವಾಗಿ ಅರ್ಧಾಷ್ಟಮ ಶನಿ ನಡೆಯುತ್ತಿದೆ. ಈ ವರ್ಷ ನಿಮಗೆ ಅರ್ಧಾಷ್ಟಮ ಶನಿ ಗ್ರಹದಿಂದ ಮುಕ್ತಿಯೂ ಸಿಗಲಿದೆ. ಮೊದಲಿಗೆ ಕಟಕ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ತೃತೀಯ ಭಾವದಲ್ಲಿ ಕೇತು ಗ್ರಹ, ಅಷ್ಟಮ ಭಾವದಲ್ಲಿ ಶನಿ ಗ್ರಹ, ನವಮ ಭಾವದಲ್ಲಿ ರಾಹು ಗ್ರಹ, ಲಾಭಸ್ಥಾನದಲ್ಲಿ ಗುರುಗ್ರಹ ಸ್ಥಿತವಾಗಿದೆ. ಕಟಕ ರಾಶಿಯವರಿಗೆ ಗುರುಗ್ರಹ ಈ 5 ವರ್ಷಗಳಲ್ಲಿ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ ಎಂದು ನೋಡೋಣ. 2025 ಮೇ ತಿಂಗಳಿಂದ 2026 ಮೇ ತಿಂಗಳವರೆಗೂ ಗುರುಗ್ರಹ ನಿಮ್ಮ ವ್ಯಯ ಭಾವದಲ್ಲಿ ಅಂದರೆ 12th ಹೌಸಲ್ಲಿ ಸಂಚಾರ ಮಾಡಲಿದ್ದಾರೆ. ಗುರುಗ್ರಹ ನಿಮ್ಮ 6ನೇ ಭಾವ ಹಾಗೂ 9ನೇ ಭಾವದ ಅಧಿಪತಿಯಾಗಿ ವ್ಯಯಭಾವದಲ್ಲಿ ಗೋಚಾರ ಮಾಡುವುದರಿಂದ ನೀವು ಧಾರ್ಮಿಕ ಯಾತ್ರೆಗಳಿಗಾಗಿ ನಿಮ್ಮ ಹಣವನ್ನು ಖರ್ಚು ಮಾಡುತ್ತೀರಾ. ನಿಮ್ಮ ಆರೋಗ್ಯಕ್ಕಾಗಿ ಸಹ ಖರ್ಚುಗಳನ್ನು ಮಾಡುತ್ತೀರಾ. ಈ 1 ವರ್ಷದಲ್ಲಿ ನಿಮಗೆ ಜೀರ್ಣಾಂಗಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ. ಲಿವರ್, ಫ್ಯಾಟ್ ರಿಲೇಟೆಡ್ ಡೈಜೆಷನ್ ಇಶ್ಯೂಸ್ಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿರುವುದರಿಂದ ನೀವು ಆರೋಗ್ಯಕರ ಆಹಾರವನ್ನು ಸೇವಿಸಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಇಲ್ಲದಿದ್ದರೆ ಆಸ್ಪತ್ರೆಗೆ ಖರ್ಚು ಮಾಡಲು ಹಣವನ್ನು ರೆಡಿಯಾಗಿಟ್ಕೊಳ್ಳಿ. ಮೇ 2026ರಿಂದ 2027 ಗುರುಗ್ರಹ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾರೆ. ಕಟಕ ರಾಶಿಯಲ್ಲಿ ಗುರುಗ್ರಹ ಎಕ್ಸಾಲ್ಟೆಡ್ ಪೊಸಿಷನಲ್ಲಿ ಇರ್ತಾರೆ. ನಿಮ್ಮಲ್ಲಿ ಜ್ಞಾನವನ್ನು, ನಾಲೆಡ್ಜನ್ನು ಈ ಗುರುಗ್ರಹ ಕೊಡುತ್ತದೆ. ನಿಮ್ಮ ಜ್ಞಾನವನ್ನು ಹಂಚುವವರಾಗುತ್ತೀರಾ. ಕಷ್ಟದಲ್ಲಿರುವವರಿಗೆ ಗೈಡೆನ್ಸ್ಗಳನ್ನು ಕೊಡುವಷ್ಟು ಸಾಮರ್ಥ್ಯವನ್ನು ಪಡೆಯುತ್ತೀರಾ. ಈ ಟೈಮ್ ಪೀರಿಯಡಲ್ಲಿ ನಿಮಗೆ ನೇಮ್ ಆ್ಯಂಡ್ ಫೇಮ್ ಸಿಗುವಂತಹ ಅದೃಷ್ಟದ ವರ್ಷ ಇದಾಗಿದೆ. ನಿಮ್ಮ ಜಾಬಲ್ಲಿ ಪ್ರಮೋಷನ್ಗಳು ಆಗುವಂತಹ ಸಾಧ್ಯತೆಗಳಿವೆ. ನಿಮ್ಮ ರಾಶಿಯಿಂದ ಗುರುಗ್ರಹ ಪಂಚಮ, ಸಪ್ತಮ, ನವಮ ಭಾವಕ್ಕೆ ದೃಷ್ಟಿಸುತ್ತಿರುವುದರಿಂದ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ವೃದ್ಧಿ, ಮಕ್ಕಳಿಲ್ಲದವರಿಗೆ ಮಗು ಆಗುವಂತಹ ಸಾಧ್ಯತೆಗಳಿವೆ. ವಿವಾಹಕ್ಕಾಗಿ ವಧು ಅಥವಾ ವರನನ್ನು ಹುಡುಕುತ್ತಿದ್ದರೆ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬರಲಿದೆ. ನಿಮ್ಮ ತಂದೆಯ ಜೊತೆ ಪ್ರೀತಿ ವಿಶ್ವಾಸ ಹೆಚ್ಚಾಗಲಿದೆ. ನಿಮ್ಮ ತಂದೆಯ ಹಾಗೂ ನಿಮ್ಮ ಗುರುಗಳ ಆಶೀರ್ವಾದದಿಂದ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಗಳಿಸುತ್ತೀರಾ. 2026ರಿಂದ 2027 ನಿಮ್ಮ ಅದೃಷ್ಟದ ವರ್ಷವಾಗಿರುತ್ತದೆ. ನಿಮ್ಮ ಆರೋಗ್ಯದಲ್ಲೂ ವೃದ್ಧಿಯನ್ನು ಕಾಣಬಹುದು. ಮೇ 2027ರಿಂದ 2028 ಮೇ ತಿಂಗಳವರೆಗೂ ಗುರುಗ್ರಹ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಗೋಚಾರ ಮಾಡಲಿದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಸಹ ಹೆಚ್ಚಾಗುತ್ತದೆ. ನಿಮ್ಮ ಮಾತಿನಲ್ಲಿ ಮಾಧುರ್ಯತೆ, ಗಾಂಭೀರ್ಯತೆ ಹೆಚ್ಚಾಗಲಿದೆ. ಬಹಳ ಮೃದುವಾಗಿ, ತೂಕವಾಗಿ, ಮೆಚ್ಯೂರ್ಡ್ ಆಗಿ ಮಾತನಾಡ್ತೀರಾ. ನಿಮ್ಮ ಕುಟುಂಬದವರ ಮಧ್ಯೆ ಪ್ರೀತಿ, ವಿಶ್ವಾಸ, ಅನುಬಂಧಗಳು ಹೆಚ್ಚಾಗಲಿವೆ. ಡೀಪ್ ನಾಲೆಡ್ಜ್, ಅಕಲ್ಟ್ ನಾಲೆಡ್ಜ್ ಬಗ್ಗೆ ನಿಮ್ಮ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಮೇ 2028ರಿಂದ 2029 ಗುರುಗ್ರಹ ನಿಮ್ಮ ತೃತೀಯ ಭಾವದಲ್ಲಿ ಗೋಚಾರ ಮಾಡಲಿದ್ದಾರೆ. ಈ ಟೈಮಲ್ಲಿ ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಡಿಜಿಟಲ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭ. ಯೂಟ್ಯೂಬ್, ಆನ್ಲೈನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಅನುಕೂಲಗಳು, ಜೊತೆಗೆ ಧನಲಾಭವೂ ಉಂಟಾಗಲಿದೆ. ನಿಮಗೆ ಒಳ್ಳೆ ಗೈಡೆನ್ಸ್ ಸಿಗುತ್ತೆ. ಈ ಟೈಮಲ್ಲಿ ನಿಮ್ಮ ಕಷ್ಟ ಸಮಸ್ಯೆಗಳಿಗೆ ಯಾರಾದರೂ ನಿಮ್ಮ ಸೀನಿಯರ್ ಆಫೀಸರ್ ಆಗಲಿ, ನಿಮ್ಮ ಗುರುಗಳ ಮೂಲಕ ಉತ್ತಮ ಸಲಹೆಗಳು ಸಿಗುತ್ತವೆ. ಎರಡನೆಯದಾಗಿ ಶನಿಗ್ರಹ ಕಟಕ ರಾಶಿಯವರಿಗೆ ಈ 5 ವರ್ಷದಲ್ಲಿ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ ಅಂತ ನೋಡೋಣ. ಮಾರ್ಚ್ 29, 2025ಕ್ಕೆ ನಿಮಗೆ ಅರ್ಧಾಷ್ಟಮ ಶನಿಯಿಂದ ಸಂಪೂರ್ಣವಾಗಿ ಮುಕ್ತಿ ಸಿಗಲಿದೆ. ಶನಿಗ್ರಹ ನಿಮ್ಮ ಅಷ್ಟಮ ಭಾವದಿಂದ ನವಮ ಭಾವಕ್ಕೆ ಪ್ರವೇಶಿಸುತ್ತಾರೆ.
ಮಾರ್ಚ್ 2025ರಿಂದ 2028 ಫೆಬ್ರವರಿ ತಿಂಗಳವರೆಗೂ ಶನಿ ಗ್ರಹ ನಿಮ್ಮ 9ನೇ ಭಾವದಲ್ಲಿ ಗೋಚಾರ ಮಾಡಲಿದೆ. ನಿಮ್ಮ ಸಪ್ತಮಾಧಿಪತಿಯಾದಂತಹ ಶನಿಗ್ರಹ ನಿಮ್ಮ ಅದೃಷ್ಟ ಸ್ಥಾನವನ್ನು ಗೋಚಾರ ಮಾಡುವುದರಿಂದ ನಿಮ್ಮ ಜೀವನ ಸಂಗಾತಿಗೆ ಅಭಿವೃದ್ಧಿ, ಅವರ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಯಶಸ್ಸು ಸಿಗುವಂತಹ ವರ್ಷವಾಗಿರುತ್ತದೆ. ಶನಿಗ್ರಹ ಯಾವ ಸ್ಥಾನದಲ್ಲಿ ಸ್ಥಿತವಾಗಿರುತ್ತದೋ ಆ ಭಾವಕ್ಕೆ ನಮ್ಮ ಪ್ರಯತ್ನವನ್ನು, ನಮ್ಮ ಎನರ್ಜಿಯನ್ನು ನಾವು ಸ್ಪೆಂಡ್ ಮಾಡಲೇಬೇಕು. ಶನಿಗ್ರಹ ನಿಮ್ಮ ಅದೃಷ್ಟದ ಭಾವದಲ್ಲಿ ಸ್ಥಿತವಾಗಿದೆ. ನಿಮಗೆ ಅದೃಷ್ಟ ಬರುತ್ತದೆ, ಆದರೆ ಈಸಿಯಾಗಿ ಬರೋದಿಲ್ಲ. ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರನೇ ಶನಿಗ್ರಹ ನಿಮ್ಮ ಕರ್ಮಕ್ಕೆ ತಕ್ಕಂತಹ ಫಲಗಳನ್ನು ಅಳೆದು ತೂಗಿ ಕೊಡುತ್ತಾರೆ. 1 ತಿಂಗಳಲ್ಲಿ ಆಗುವಂತಹ ಕೆಲಸಗಳು 2 ತಿಂಗಳು ತಗೊಳ್ಬಹುದು. ಸ್ವಲ್ಪ ಅಬ್ಸ್ಟಕಲ್ಸ್, ತೊಂದರೆಗಳು ಕೊಟ್ಟ ನಂತರವೇ ಶನಿಗ್ರಹ ಸಕ್ಸಸ್ಗಳನ್ನು ಕೊಡುತ್ತದೆ. ಆದರೆ ನಿಮ್ಮ ಮಾನಸಿಕ ಚಿಂತೆಗಳು, ಭಯ, ಆತಂಕ ಎಲ್ಲವೂ ಕಡಿಮೆಯಾಗಲಿದೆ. 2028 ಫೆಬ್ರವರಿ ತಿಂಗಳಿಂದ 2030 ಶನಿಗ್ರಹ ನಿಮ್ಮ ವೃತ್ತಿ ಸ್ಥಾನಕ್ಕೆ ಗೋಚಾರ ಮಾಡಿದಾಗ ನೀವು 2028ರ ನಂತರ ಬಹಳ ಹಾರ್ಡ್ ವರ್ಕ್ ಮಾಡಲು ಪ್ರಾರಂಭ ಮಾಡ್ತೀರಾ. ನಿಮ್ಮ ಜಾಬನ್ನು ಚೇಂಜ್ ಮಾಡುತ್ತೀರಾ. ನಿಮ್ಮ ಆಲಸ್ಯಗಳು ಕಡಿಮೆಯಾಗಿ ನೀವು ಹೊಸ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗ್ತೀರಾ. ನಿಮ್ಮ ಸ್ಥಾನ ಪರಿವರ್ತನೆ ಖಂಡಿತವಾಗಿಯೂ ಆಗೇ ಆಗುತ್ತದೆ. ನಿಮಗೆ MNC ಕಂಪನಿಯಲ್ಲಿ ಜಾಬ್ ಸಿಗಬಹುದು ಅಥವಾ ಫಾರಿನ್ ರಿಲೇಟೆಡ್ ಕಂಪನಿಯಲ್ಲಿ ಜಾಬ್ ಸಿಗಬಹುದು. ನೀವು ಹುಟ್ಟಿದಂತಹ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಕೆಲಸಗಳು ಸಿಗುವಂತಹ ಸಾಧ್ಯತೆಗಳಿವೆ. ಫಾರಿನ್ ಕರೆನ್ಸಿಗಳು ನಿಮ್ಮ ಕೈ ಸೇರಲಿದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆಗಳಿವೆ. ಅವರಿಗೆ ಒಳ್ಳೆ ಟ್ರೀಟ್ಮೆಂಟನ್ನು ಕೊಡಿಸಿ. ಕಟಕ ರಾಶಿಯವರಿಗೆ ರಾಹು ಹಾಗೂ ಕೇತು ಗ್ರಹಗಳು ಈ 5 ವರ್ಷದಲ್ಲಿ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ ಎಂದು ನೋಡೋಣ. 2025 ಮೇ ತಿಂಗಳಿಂದ 2026 ಡಿಸೆಂಬರ್ ತಿಂಗಳವರೆಗೂ ರಾಹು ಗ್ರಹ ನಿಮ್ಮ 9ಮ ಭಾವದಿಂದ ಹಿಮ್ಮುಖವಾಗಿ 8ಮ ಭಾವದಲ್ಲಿ ಗೋಚಾರ ಮಾಡಿದಾಗ ನೀವು ಬಹಳ ರಿಸರ್ಚ್ಗಳನ್ನು ಮಾಡುತ್ತೀರಾ. ಅಕಲ್ಟ್ ನಾಲೆಡ್ಜ್ಗಳನ್ನು, ಜ್ಯೋತಿಷ್ಯ, ಟ್ಯಾರೋ ರೀಡಿಂಗ್ ಈ ರೀತಿ ಸಬ್ಜೆಕ್ಟ್ಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತೀರಾ. 2026 ಡಿಸೆಂಬರ್ ತಿಂಗಳವರೆಗೂ ವಾಹನ ಚಲಾಯಿಸುವಾಗ ತುಂಬ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಇಲ್ಲದಿದ್ದರೆ ಸ್ಕಿಡ್ ಆಗಿ ಬೀಳುವಂತಹ ಸಾಧ್ಯತೆಗಳಿವೆ. ನಡೆಯುವಾಗ ಕಾಲು ಜಾರಿ ಬೀಳುವಂತಹ ಸಂಭವವಿದೆ. ಆದ ಕಾರಣ ನಿಧಾನವಾಗಿ ನಡೆಯಬೇಕು ಹಾಗೂ ನಿಧಾನವಾಗಿ ಡ್ರೈವಿಂಗ್ ಮಾಡಬೇಕಾಗುತ್ತೆ. ಸಣ್ಣ ಪುಟ್ಟದಾಗಿ ಸ್ಕಿಡ್ ಆಗಬಹುದು, ಹೆದರುವ ಅವಶ್ಯಕತೆ ಇಲ್ಲ. ಕೇತು ಗ್ರಹ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಗೋಚರಿಸಿದಾಗ ನೀವು ಯೋಚನೆ ಮಾಡಿ ಮಾತನಾಡಬೇಕು. ಇಲ್ಲದಿದ್ದರೆ ಮಾತನಾಡಿ ಕೆಟ್ಟವರಾಗುತ್ತೀರಾ. 2026 ಫೆಬ್ರವರಿ ತಿಂಗಳಿಂದ 2028 ಡಿಸೆಂಬರ್ ತಿಂಗಳವರೆಗೂ ರಾಹು ಗ್ರಹ ನಿಮ್ಮ 7ಮ ಭಾವಕ್ಕೆ ಪ್ರವೇಶಿಸಿದಾಗ ನಿಮ್ಮ ವೈವಾಹಿಕ ಜೀವನ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ವೈಮನಸ್ಸುಗಳು, ಭಿನ್ನಾಭಿಪ್ರಾಯಗಳು, ಅನುಮಾನಗಳು ಹೆಚ್ಚಾಗುತ್ತವೆ. ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಭ್ರಮೆ, ಅನುಮಾನಗಳು ಹೆಚ್ಚಾಗುವುದರಿಂದ ತುಂಬ ಕೇರ್ಫುಲ್ಲಾಗಿ ಇರಿ. ಕೇತು ಗ್ರಹ ನಿಮ್ಮ ರಾಶಿಯಲ್ಲಿ ಗೋಚಾರ ಮಾಡುತ್ತದೆ. ಈ ಟೈಮ್ ಪೀರಿಯಡಲ್ಲಿ ನೀವು ತುಂಬ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡಲು ಸ್ಟಾರ್ಟ್ ಮಾಡ್ತೀರಾ. ಸ್ಪಿರಿಚುಯಲ್ ಆಗಿರ್ತೀರಾ. 2028ರಿಂದ 2030ರವರೆಗೂ ರಾಹು ಗ್ರಹ ನಿಮ್ಮ 6ನೇ ಭಾವದಲ್ಲಿ ಸಂಚಾರ ಮಾಡಲಿದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡ್ಕೊಳ್ತೀರಾ. ಯಾವುದೇ ರೀತಿಯ ಕಾಂಪಿಟೇಷನ್ ಆದರೂ ವಿನ್ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ. ಹೊಸ ಬಿಸ್ನೆಸ್ಗಳನ್ನು ಪ್ರಾರಂಭಿಸಲು ಪ್ಲಾನ್ ಮಾಡುತ್ತೀರಾ. ಕೇತು ಗ್ರಹ 12ನೇ ಭಾವದಲ್ಲಿ ಗೋಚಾರ ಮಾಡಲಿದೆ. ಸ್ವಲ್ಪ ಓವರ್ ಥಿಂಕ್ ಮಾಡ್ತೀರಾ. ಜೊತೆಗೆ ಧಾರ್ಮಿಕ ಯಾತ್ರೆಗಳನ್ನು ಸಹ ಮಾಡುತ್ತೀರಾ. ಪ್ರತಿನಿತ್ಯ ಚಂದ್ರಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಪಕ್ಷಿಗಳಿಗೆ ಧಾನ್ಯ ಹಾಗೂ ನೀರನ್ನು ಕೊಡಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.